ಶ್ರೀ ಗುರುಭ್ಯೋ ನಮಃ. ಇಂದ್ರಿಯೈ ಸಹ ಪಠಿತತ್ವಾತ್ ಅಂದರೆ ಇಂದ್ರಿಯ ಗಣಿತತ್ವಾದ್ ಇತ್ಯರ್ಥ. ಇಂದ್ರಿಯೈ ಸಹ ಪಠಿತ ಅಂದ್ರೆ ಏನರ್ಥ? ಇಂದ್ರಿಯಗಳ ಗುಂಪಿನಲ್ಲಿ ಹೇಳಲ್ಪಡುವುದು ಅಂತ ಅದರ ತಾತ್ಪರ್ಯ. ತಾವಾಯೇತಾಹ ಇತ್ಯೇತಚ್ಚ ಚತುರ್ಮುಖ ಶಿರಸಿ ಶಿರಶಬ್ದ ಪ್ರವೃತ್ತಿ ನಿಮಿತ್ತ ಕಥನಾಯ ಪ್ರವೃತ್ತಂ. ಶಿರಸ್ಸು ಅನ್ನೋದು ಹೇಗೆ ಶಿರಶಬ್ದದಿಂದ ವಾಚ್ಯ ಆಗಿದೆ, ಶಿರಸ್ಸಿನಲ್ಲಿ ಶಿರಶಬ್ದ ಪ್ರವೃತ್ತಿ ನಿಮಿತ್ತ ಏನಿದೆ ಅನ್ನೋದನ್ನ ತೋರಿಸ್ತಿದ್ದಾರೆ. ಅದು ಯಾವ ಶಿರಸ್ಸಿಗೆ ತೋರಿಸ್ತಿದ್ದಾರೆ ಅಂದ್ರೆ ಚತುರ್ಮುಖ ಬ್ರಹ್ಮನ ಶಿರಸ್ಸಿನ ಕುರಿತು ಅದು ವರ್ಣನೆ ಅಲ್ಲಿ ಬಂದಿರೋದು. ಮತ್ತೆ ಇಲ್ಲಿ ನೋಡಿ, ವೈ ಶಬ್ದ ಪ್ರಸಿದ್ಧವು. ಇದನ್ನೆಲ್ಲ ನಾವು ಸ್ವಲ್ಪ ಗಮನಿಸಬೇಕು. ಅಲ್ಲಿ ತಾವಾ ಪ್ರಶ್ನೆ ಮಾಡುವವರು ತಾವಾ ಏತಾಹ ಶೀರ್ಷನ್ ಶ್ರಿಯ ಶ್ರಿತಾಹ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಅಂತ ಬಂದಿದೆಯಲ್ಲ, ವಾ ಅಂದ್ರೆ ವಾ ಅನ್ನೋದೊಂದು ಅವ್ಯಯ ಅಂತಾನೆ ನಾನು ಕೂಡ ಭಾವಿಸಿದ್ದೆ. ವಸುಧಾ ವಾ ಅನ್ನೋದು ಅವ್ಯಯ ಅಲ್ಲ, ವೈ ಅನ್ನೋದು ಅವ್ಯಯ. ವಾ ಅಂತ ಅವ್ಯಯ ಆಗಿದ್ರೆ ಮುಂದೆ ವಾ ಪ್ಲಸ್ ಏತಾಹ ಅವೆರಡು ಸೇರಿ ವೈತಾಹ ಅಂತ ವೃದ್ಧಿ ಸಂಧಿ ಆಗೋ ಸಾಧ್ಯತೆ ಇತ್ತು. ಸಾಧ್ಯತೆ ಇತ್ತು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಗದ್ಯ ಆದ್ರಿಂದ ಪ್ರಾಯ ಸಂಧಿ ಬೇಕೇ ಅಂತೇನಿಲ್ಲ. ಆದ್ರೂ ಅಲ್ಲಿ ವೈ ಅಂತ ಇದ್ದು ಬಿಟ್ರೆ ತುಂಬಾ ಸ್ಪಷ್ಟ ಆಗ್ತದೆ. ಅದನ್ನ ಅವರು ಹೇಳಿದ್ದಾರೆ ಅಂತ ಕೆಲವು ಅಂಶಗಳನ್ನು ಗಮನಿಸಿದ್ರೆ ಸಾಕು. ವೈ ಅಂತ ಅವ್ಯಯ. ವೈ ಅನ್ನೋ ಅವ್ಯಯದ ಮುಂದೆ ಆದೇಶ ಬಂದಿದೆ, ಅದರಲ್ಲಿ ಯಕಾರಕ್ಕೆ ಲೋಪ ಆಗಿದೆ, ಲೋಪ ಶಾಕಲ್ಯಸ್ಯ ಅಂತ. ವಾ ಏತಾಹ ಅಂತ ಹೀಗಾಗಿದೆ. ಕೆಲವು ಸೂಕ್ಷ್ಮಗಳನ್ನು ಗಮನಿಸಬೇಕಷ್ಟೇ. ಹಾಗೇನೆ ಹಾಗಾದ್ರೆ ಈ ತಾವಾ ಏತಾಹ ಅಂತಂದ್ರೆ ಏತಾಹ ಅಂದ್ರೆ ಯಾವ್ದದು? ಶ್ರೋತ್ರ, ಮನಸ್ಸು, ವಾಕ್, ಪ್ರಾಣ ಈ ಶಬ್ದದಿಂದ ವಾಚ್ಯವಾದ ಅದರ ಅಭಿಮಾನಿ ದೇವತೆಗಳು ಅಂತ ಹೀಗದರ ಅರ್ಥ. ಶೀರ್ಷನ್ ಅಂತಿದೆ, ಮೂಲ ಪ್ರಾತಿಪದಿಕದ ರೂಪದಲ್ಲಿದೆ. ಅದಕ್ಕೆ ಶೀರ್ಷ್ಣಿ ಅಂತ ಅರ್ಥ. ಸಪ್ತಮಿ ವಿಭಕ್ತಿ ಇಟ್ಕೊಳ್ಬೇಕು. ಶಿರಸ್ಸಂಜ್ಞಕ ಮೂರ್ಧ್ನಿ ಶ್ರಿತಾಹ, ಶಿರಸ್ ಅಂತ ಕರೆಸಿಕೊಂಡಿರುವ ತಲೆಯಲ್ಲಿ ಅವಿವೆ ಅಂತ ಹೀಗದರ ಅರ್ಥ. ಅತಯೇವ ಶ್ರಯಣಾತ್ ಶ್ರೇಯ ಇತಿ ಸಿದ್ಧಾಂತೆ ಶ್ರುತ್ಯರ್ಥ. ಆದ್ದರಿಂದ ಶ್ರಯಣಾತ್ ತಲೆಯನ್ನು ಆಶ್ರಯಿಸಿಕೊಂಡಿರುವುದರಿಂದ ಅವುಗಳನ್ನು ಶ್ರೀಹಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಇಂದ್ರಿಯಗಳನ್ನು ಶ್ರೀಹಿ ಅಂತ ಹೇಳುವುದು ಯಾಕೆ? ಆಶ್ರಯಿಸಿಕೊಂಡಿರುವುದರಿಂದ, ಅಂದ್ರೆ ಕರ್ತೃವಾಗಿರುವುದರಿಂದ. ಆಶ್ರಯ ಎಂಬ ಕ್ರಿಯೆಗೆ ಇವು ಕರ್ತೃ ಆಗಿರುವುದರಿಂದ. ಸರಿ, ಶಿರಸ್ಸನ್ನು ಯಾಕೆ ಪ್ರವೃತ್ತಿ ನಿಮಿತ್ತ ಅಂತ ಹೇಳ್ತಾರೆ? ಶಿರಸ್ಸನ್ನು ಯಾಕೆ ಶಿರಸ್ಸು ಅಂತ ಹೇಳ್ತಾರೆ ಅಂದ್ರೆ ಚಕ್ಷುರಾದಿಭಿ ಶ್ರಿತತ್ವಂ ಆಶ್ರಯತೆ ಇತಿ ಶಿರಃ ಅಂತ. ಇಲ್ಲಿ ಕರ್ಮಾರ್ಥದಲ್ಲಿ ಧಾತು ಒಂದೇ, ಶಿರಸ್ಸು ಆಶ್ರಯಕ್ಕೆ ಕರ್ಮ ಆದ್ರಿಂದ ಕರ್ಮಾರ್ಥದಲ್ಲಿ ಒಂದು ಯಾವುದೋ ಅಸುನ್ ಅಂತ ಯಾವುದೋ ಒಂದು ಪ್ರತ್ಯಯ ಬಂದು ಶಿರಸ್ ಅಂತ ಆಗಿದೆ. ಚಕ್ಷುರಾದಿಭಿ ಶ್ರಿತತ್ವಂ, ಚಕ್ಷುರಾದಿಗಳಿಂದ ಆಶ್ರಯಿಸಲ್ಪಟ್ಟಿದೆ ಅಂತ. ಹೀಗೆ ಶ್ರಿತತ್ವ ಅನ್ನುವುದೇ ಅಥವಾ ಆಶ್ರಿತತ್ವ ಅನ್ನುವುದೇ ಶಿರಸ್ ಶಬ್ದದ ಪ್ರವೃತ್ತಿ ನಿಮಿತ್ತ. ಇದು ಕೇವಲ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಅಲ್ಲ, ನಮ್ಮ ಶಿರಸ್ಸು ಕೂಡ ಹೀಗೇನೆ. ಮತ್ತೆ ಇಂದ್ರಿಯಗಳನ್ನು ಶ್ರೀಹಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆಶ್ರಯಿಸಿಕೊಂಡಿರುವುದರಿಂದ. ಅದು ಕರ್ತೃ, ಇದು ಕರ್ಮ, ಎರಡಕ್ಕೂ ಕೂಡ ಕ್ರಿಯಾಪದ ಒಂದೇ. ಆದಿಪದೇನ ಪ್ರಾಣೋ ಹ್ಯೇವೈಷ ಏಷ ತಪತಿ ಇತಿ ಸೂರ್ಯಮಂಡಲಸ್ಥತ್ವ ಪ್ರತಿಪಾದಕ ವಾಕ್ಯಂ ಗೃಹ್ಯತೆ. ಇನ್ನೂ ಕೆಲವು ಬೇರೆ ಬೇರೆ ವಾಕ್ಯಗಳಿವೆ. ಪ್ರಾಣೋ ಹ್ಯೇವೈಷ ತಪತಿ, ಸೂರ್ಯನಲ್ಲಿ ಇದ್ದು ಸೂರ್ಯಮಂಡಲದಲ್ಲಿದ್ದು ಬೆಳಕು ಕೊಡುವ ನೀವನೇ ಅಂತ ಇನ್ನೂ ಕೆಲವು ವಾಕ್ಯಗಳನ್ನು ತಗೊಳ್ಬಹುದು. ಸರ್ವಾಣಿ ಭೂತಾನಿ ಆ ಪಿಪೀಲಿಕಾಭ್ಯ ಪ್ರಾಣೇನ ಬೃಹತ್ಯ ವಿಷ್ಟಬ್ಧಾನಿ. ಎಲ್ಲಾ ಜೀವರು ಕೂಡ ಆ ಪಿಪೀಲಿಕಾಭ್ಯ ಇರುವೆಯಿಂದ ತೊಡಗಿ ದೊಡ್ಡ ಜೀವದವರೆಗೆ ಪ್ರತಿಯೊಂದು ಕೂಡ ಪ್ರಾಣೇನ ಬೃಹತ್ಯ, ಬೃಹತಿ ಶಬ್ದವಾಚ್ಯನಾದ ಪ್ರಾಣನಿಂದ ವಿಷ್ಟಬ್ಧಾನಿ ಅಂದ್ರೆ ಪೋಣಿಸಲ್ಪಟ್ಟಿವೆ, ಅವನ ನೆರವಿನಲ್ಲಿ ಅವನ ಆಶ್ರಯದಲ್ಲಿವೆ ಅಂತ ಅದರ ತಾತ್ಪರ್ಯ. ವಿಷ್ಣುಲಿಂಗಾನಾಂ ದೇವತೋದ್ದೇಶ್ಯತ್ವಾದೀನಾಂ ಅಸ್ಮಿನ್ ಪ್ರಕರಣೆ ಅನುಗಮಾತ್ ಅನುವೃತ್ತೇಃ ಅಭ್ಯಾಸಾದಿತಿ ಸೂತ್ರಾರ್ಥಃ ಉಕ್ತೋ ಭವತಿ. ಈ ಅನುಗಮ ಅಂದ್ರೆ ಅಲ್ಲಿ ಅರ್ಥ, ಅನುಗಮ ಅಂದ್ರೆ ಏನು? ಅನುವೃತ್ತಿ ಅಂತ ಅರ್ಥ. ಅನುವೃತ್ತಿ ಅಂತಂದ್ರೆ ಅಭ್ಯಾಸ ಅಂತ ಅರ್ಥ. ಅದನ್ನ ಹಿಂದಿನ ಪ್ಯಾರಾದಲ್ಲಿ ಹೇಳಿದ್ದಾರೆ. ಅನುಸರಿಸಿ, ಗಮ ಅಂದ್ರೆ ಮುಂದೆ ಹೇಳಲ್ಪಟ್ಟಿರುವಿಕೆ ಅಂತ. ಅನುಗಮ, ಅನುವೃತ್ತಿ, ಅಭ್ಯಾಸ ಇವೆಲ್ಲ ಒಂದೇ. ನಾವು ಪ್ರಾಣ ಶಬ್ದದ ಅನುಗಮ ಮತ್ತು ಬ್ರಹ್ಮ ಶಬ್ದದ ಅನುಗಮ ಅಂತ ಹೀಗೆಲ್ಲ ಇಟ್ಕೋತಾ ಬಂದಿದ್ದೇವೆ. ಇಲ್ಲಿ ಒಂದು ಮಾತು ಹೇಳಿದ್ದಾರೆ, ಅನುಗತವಾದದ್ದು ಯಾವುದು ಅಂದ್ರೆ ದೇವತಾ ಉಪದೇಶ್ಯತ್ವಾದೀನಾಂ ಅನುಗಮಾತ್ ಅನುವೃತ್ತೇ ಅಭ್ಯಾಸಾತ್
ಅನುಗತವಾದದ್ದು ಯಾವುದು ಅಂದ್ರೆ ಲಿಂಗಗಳ ಅನುಗತ ಅಂತ ಒಂದ್ ಕಡೆ ಹೇಳ್ಬಿಟ್ಟಿದ್ದಾರೆ ಭಾಷ್ಯ ದೀಪಿಕಾಚಾರ್ಯರು. ಯಾವ ಲಿಂಗಗಳು? ದೇವತಾ ಉಪದೇಶ್ಯತ್ವ ಅಂತಿದೆ, ಅದಕ್ಕಿಂತ ದೇವತಾ ಉಪಾಸ್ಯತ್ವ ಅಂತಿದ್ರೆ ಒಳ್ಳೆಯದು. ಯಾಕೆಂದ್ರೆ ದೇವತಾಭಿಹಿ ಉಪಾಸ್ಯ ದೇವತೋಪಾಸ್ಯ, ಅದು ವಿಷ್ಣುವನ್ನು ಹೇಳ್ತದೆ ಆ ಶಬ್ದ. ಉಪಾಸ್ಯಸ್ಯ ಭಾವ ಉಪಾಸ್ಯತ್ವಂ. ದೇವತೋಪದೇಶ್ಯತ್ವ ಅಂತಿದ್ರೆ ದೇವತಾ ಉಪದೇಶ್ಯಾ ಯಸ್ಯ ಸಹ ಅಂತ ಬಹುರಿ ಮಾಡಬೇಕಾಗ್ತದೆ. ಏನ್ ತಪ್ಪಲ್ಲ, ಎರಡಕ್ಕೂ ಅರ್ಥ ಒಂದೇ. ದೇವತೆಗಳು ಯಾರಿಗೆ ಉಪದೇಶ್ಯರೋ ಅವನು ದೇವತೋಪದೇಶ್ಯ. ದೇವತೆಗಳಿಂದ ಉಪಾಸ್ಯನ ಆದವನು. ಉಪಾಸ್ಯ ಅನ್ನೋದು ನೇರವಾಗಿ ಭಗವಂತನೇ ಹೇಳ್ತದೆ. ಈ ಲಿಂಗಗಳು ಅನುಗತ ಅಂತ ಇಲ್ಲಿ ಮುಂದೊಂದು ಕಡೆ ಹೇಳ್ತಿದ್ದಾರೆ. ಇಲ್ಲಿ ಲಿಂಗ ಅನುಗತ ಅಂದ್ರು ಮತ್ತೆ ಶಬ್ದ ಅನುಗತ ಅಂದ್ರು ಒಂದೇ ಅರ್ಥ. ಶಬ್ದ ಅನುಗತ ಆದಾಗ ಪ್ರಾಣ ಅಥವಾ ಅದರ ಮುಂದೆ ಬ್ರಹ್ಮ ಶಬ್ದ, ಅದರ ಅರ್ಥವೂ ಕೂಡ ಅನುಗತ ಆಗೇ ಬಿಡ್ತದೆ. ಅದರಿಂದ ಪ್ರಾಣ ಶಬ್ದ ಅನುಗತ, ಆ ಪದ ಅನುಗತ ಅಂದ್ರೂ ಅದರ ಅರ್ಥ ಅನುಗತ ಅಂತಂದ್ರು ಏನು ವ್ಯತ್ಯಾಸ ಇಲ್ಲ. ಸಯೇಶೋಸು ಸಯೇಶ ಪ್ರಾಣ ಅಂತನ್ನುವಲ್ಲಿ ಸಯೇಷ ಭಗವಾನ್ ಅಸುಹು ಅಂದ್ರೆ ದುಷ್ಟ ನಿರಸನಾತ್, ಅಸುಕ್ಷೇಪಣೆ ಅಂತ, ದುಷ್ಟರನ್ನು ಎತ್ತಿ ಬಿಸಾಕುವುದರಿಂದ ಅಸುವಾಗಿದ್ದಾನೆ. ಪ್ರಕೃಷ್ಟ ಆನಂದ ರೂಪನಾದ್ರಿಂದ ಪ್ರಾಣನಾಗಿದ್ದಾನೆ. ಪ್ರ ಅಂದ್ರೆ ಪ್ರಕೃಷ್ಟ, ಣ ಅಂದ್ರೆ ಆನಂದ ಅಂತ ಅರ್ಥ. ಆದ್ರಿಂದ ಅವನನ್ನು ಪ್ರಾಣ ಅಂತ ಹೇಳ್ತಾರೆ. ಭೂತಿ ಅಂದ್ರೆ ಏನು? ಭೂತಿ ಶಬ್ದಿತ. ಭೂತಿ ಎಂಬ ಶಬ್ದದಿಂದ ವಾಚ್ಯವಾದದ್ದು ಅಂತ ಅರ್ಥ. ಶಬ್ದಿತ ಅಂದ್ರೆ ಜ್ಞಾನಾದಿ ಐಶ್ವರ್ಯ ಪ್ರದತ್ವಾತ್. ಭೂತಿ ಎಂಬ ಶಬ್ದದಿಂದ ವಾಚ್ಯವಾದದ್ದು ಯಾವುದು? ಐಶ್ವರ್ಯ. ಯಾವ ಐಶ್ವರ್ಯ ಯಾವುದು? ಜ್ಞಾನ ಮೊದಲಾದ ಐಶ್ವರ್ಯ, ಜ್ಞಾನ ಭಕ್ತಿ ವೈರಾಗ್ಯಗಳೇ ಐಶ್ವರ್ಯ. ಆ ಐಶ್ವರ್ಯವನ್ನ ಕೊಡುವವನು ದೇವತೆಗಳಿಗೆ. ಮತ್ತೆ ಅಸುರಾಣಾಂ ಅಜ್ಞಾನಾದಿ ಅನೈಶ್ವರ್ಯ ಹೇತುತ್ವಾಚ್ಯ ಅಭೂತಿ. ಅಭೂತಿ ಅಂದ್ರೆ ಅನೈಶ್ವರ್ಯ. ಯಾವುದದು? ಅಜ್ಞಾನ, ಅವೈರಾಗ್ಯ, ಅಭಕ್ತಿ ಇವೆಲ್ಲವನ್ನು ಕೊಡುವವನಾದ್ರಿಂದ ಭೂತಿ ಅಭೂತಿ ಎಂಬ ಶಬ್ದದಿಂದ ಅವನೇ ವಾಚ್ಯ ಅಂತ ತಾತ್ಪರ್ಯ. ಏಕೈವ ವ್ಯಾಹೃತಿ ಅಂತಿದೆ. ವ್ಯಾಹೃತಿ ಅನ್ನೋ ಶಬ್ದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಮಾಡ್ತಾರೆ, ತಪ್ಪಲ್ಲ. ವ್ಯಾಹೃತಿ ಅಂದ್ರೆ ಮೂಲತಃ ಅದು ವಿ ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕ ಹೃಂಹರಣೆ ಧಾತು. ಅದಕ್ಕೆ ಕ್ತಿನ್ ಪ್ರತ್ಯಯ ಬಂದಿರುವಂತದ್ದು ರೂಪ. ಅದು ಲೋಕದಲ್ಲಿ ಅದಕ್ಕೆ ವ್ಯಾಹೃತಿ ಅಂದ್ರೆ ಹೇಳುವಿಕೆ ಅಂತ ಇಷ್ಟೇ ಅರ್ಥ ಆಗ್ತದೆ. ಆದ್ರೆ ಇಲ್ಲಿ ಇಂತಹ ಪ್ರಸಂಗಗಳಲ್ಲಿ ಲೋಕದ ಕ್ತಿನ್ ಪ್ರತ್ಯಯ ಬರುವ ಏನೋ ಒಂದು ಸಾಧ್ಯತೆ ಇರ್ತದೆ. ಆ ಸಾಧ್ಯತೆಯನ್ನು ಮೀರಿ ಕೆಲವು ಕಡೆ ವ್ಯಾಹೃತಿ ಅಂದ್ರೆ ಪ್ರತಿಪಾದಕ ವಾಕ್ಯ ಅಂತ ಅರ್ಥ ಮಾಡಿದ್ದಾರೆ, ಇನ್ನು ಕೆಲವು ಕಡೆ ಪ್ರತಿಪಾದ್ಯ ಅಂತ ಅರ್ಥ ಮಾಡಿದ್ದಾರೆ. ಈಗ ಇವರು ಜಗನ್ನಾಥ ಯತಿಗಳು ಅದನ್ನ ಏಕೈವ ವ್ಯಾಹೃತಿ ಅಂದ್ರೆ ಏಕಮೇವ ವ್ಯವಹರ್ತವ್ಯಂ ತವ್ಯ ಪ್ರತ್ಯಯ, ಪ್ರತಿಪಾದ್ಯಂ ಯತ್ ಪ್ರತ್ಯಯ, ಇವೆಲ್ಲವೂ ಕೂಡ ವ್ಯಾಹಾರಕ್ಕೆ ಮತ್ತು ಪ್ರತಿಪಾದನೆಗೆ ಕರ್ಮವಾದ ಪರತತ್ವವನ್ನು ಹೇಳ್ತವೆ. ಒಂದೇ ಶಬ್ದಕ್ಕೆ ಹಾಗೆ ಕೆಲವರು ಪ್ರತಿಪಾದಕ ಅಂತ ಅರ್ಥ ಮಾಡಿದ್ದಾರೆ, ಕೆಲವರು ಪ್ರತಿಪಾದ್ಯ ಅಂತ ಅರ್ಥ ಮಾಡಿದ್ದಾರೆ. ಐತರೇಯ ಭಾಷ್ಯೇತು ಅಂತಿದೆ. ಐತರೇಯ ಭಾಷ್ಯದಲ್ಲಿ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ ಆಚಾರ್ಯರು ಅನ್ನೋದನ್ನ ತೋರಿಸ್ತಾರೆ. ಪ್ರಥಮ ಪ್ರಾಣಪದಮಪಿ ವಿಷಯ ಸಪ್ತಮ್ಯಂತತೆಯ ಪ್ರಾಣರುಚ ಅಂತಿದೆಯಲ್ಲ, ಅಲ್ಲಿ ಪ್ರಾಣರುಚ ಇತ್ಯೇವ ವಿದ್ಯಾತ್ ಅಂತ ಹೀಗೆ ದೀರ್ಘವಾದ ವಾಕ್ಯ ಇದೆ. ಅಲ್ಲಿ ಮೊದಲನೇ ಪ್ರಾಣ ಅಂತ ಶಬ್ದ ಏನಿದೆ ಅದನ್ನೂ ಕೂಡ ವಿಷಯ ಸಪ್ತಮಿ ಎಂಬ ಅರ್ಥದಲ್ಲಿ ತಗೊಂಡಿದ್ದಾರೆ. ವ್ಯಾಹೃತಿ ಎಂಬ ಶಬ್ದವನ್ನ ವ್ಯಾಹರಣ ಪರತೆಯ ವ್ಯಾಖ್ಯಾಯ ಏಕಮೇವ ವ್ಯಾಹರಣಂ ನೋಡಿ, ನಿರ್ದೋಷ ಗುಣ ಪೂರ್ತಿ ವಾಚಕತ್ವಾತ್ ಏಕಮೇವ ನಾಮ, ಇಲ್ಲಿ ವಾಚಕ ಅಂತ ಅರ್ಥ ತಗೊಂಡಿದ್ದಾರೆ ಐತರೇಯ ಭಾಷ್ಯದಲ್ಲಿ. ಅದಕ್ಕೆ ಹೇಳಿದೆ ವ್ಯಾಹೃತಿ ಅಂದ್ರೆ ಕೆಲವು ಕಡೆ ಪ್ರತಿಪಾದ್ಯ ಅಂತ ಅರ್ಥ ಕೆಲವರು ಮಾಡಿರೋದು, ಇನ್ನು ಕೆಲವರು ಪ್ರತಿಪಾದಕವಾದ ನಾಮ ಅಂತ ತಗೊಂಡಿದ್ದಾರೆ. ತತ್ವಪ್ರದೀಪೇಪಿ ಅಯಮೇವ ಉಕ್ತ, ತತ್ವಪ್ರದೀಪದಲ್ಲಿ ಕೂಡ ಐತರೇಯ ಭಾಷ್ಯಕ್ಕನುಸಾರವಾಗಿ ತಗೊಂಡಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಭಾಷ್ಯ ದೀಪಿಕಾದ ಮುಂದಿನ ಭಾಗವನ್ನ ನಾಳೆ ದಿವಸ ನೋಡೋಣ.